ಎಲ್ಲ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋನು ಕಾಲಿಫ್ಲವರ್ ಮಸಾಲ ಕರಿ ಹೇಗೆ ಮಾಡೋಣ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಕಾಲಿಫ್ಲವರ್ ಮಸಾಲ ಕರಿಗೆ ಬೇಕಾಗಿರೋ ಐಟಮ್ಸ್ಗೆ ಫಸ್ಟ್ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಬೇಕು. ಸೊ ಮಸಾಲೆಗೆ ಬೇಕಾದಂಥದ್ದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ ಮತ್ತು ಕೊಬ್ಬರಿ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು. ಸೊ ಮೇಯ್ನಾಗಿ ಕಾಲಿಫ್ಲವರ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಸೊ ಫಸ್ಟ್ ಕಾಲಿಫ್ಲವರ್ನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಸ್ವಲ್ಪ ವಾಶ್ ಮಾಡಿ ಅದನ್ನು ಹಾಟ್ ವಾಟರ್ಗೆ ಕುದಿಸ್ಬೇಕು. ಸೊ ಬಿಸಿನೀರಿಕ್ಕಿ ಅದರಲ್ಲಿ ನಾವು ಕಾಲಿಫ್ಲವರ್ ಹಾಕಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಈ ರೀತಿ ಕುದಿ ಚೆನ್ನಾಗಿ ಅದನ್ನ 5 to 10 minutes ಬಾಯ್ಲ್ ಮಾಡಿ ಅದು ಇರೋ ಹುಳ ಎಲ್ಲನೂ ಆಚೆ ಬರುತ್ತೆ. ಸೊ ನಾನು ಅದನ್ನ ಆಲ್ರೆಡಿ ಈ ರೀತಿ ಮಾಡಿ ಬಾಯ್ಲ್ ಮಾಡಿ ಪಕ್ಕದಲ್ಲಿ ಇಕ್ಕಿದ್ದೀನಿ. ಸೊ ಇವಾಗ ನಾವು ಒಂದು ಪ್ಯಾನ್ ಇಕ್ಕಿ ಅದಕ್ಕೆ 4 to 5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಬೇಕು. ಸೊ ಈ ಆಯಿಲು ಕಾದಿದ ನಂತರ ನಾವು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿರೋಂಥ ಕಾಲಿಫ್ಲವರ್ನ ಇದಕ್ಕೆ ಹಾಕ್ಕೊಬೇಕು. ಸೊ ಈ ರೀತಿ ಮಾಡೋದ್ರಿಂದ ಕಾಲಿಫ್ಲವರ್ ಇರೋಂತಹ ಹುಳ ಏನಾದರೂ ಇದ್ದು ಅದು ಹಾಟ್ ವಾಟರಲ್ಲಿ ಆಚೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಕಾಲಿಫ್ಲವರ್ನ ವಾಶ್ ಮಾಡಿಬಿಟ್ಟು ಒಂದು ಸತಿ ಹಾಕ್ಕೋಬಾರ್ದು. ಅದನ್ನು ಒಂದು ಸತಿ ಸಪ್ರೇಟಾಗಿ ಉಪ್ಪಲ್ಲಿ ಒಂದು 5 to 10 ನಿಮಿಷ ಹಾಕಿ ನೆನೆಸಿಕ್ಕಿ ಬಾಯ್ಲ್ ಮಾಡಬೇಕು. ಸೊ ಈ ರೀತಿ ನಾವು ಮಾಡೋದ್ರಿಂದ ಅದರಲ್ಲಿ ಏನೇ ಪೆಸ್ಟಿಸೈಡ್ಸ್ ಆಗಿರ್ಬೋದು ಮತ್ತು ಏನೇನಾದರೂ ಯೂಸ್ ಮಾಡಿ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಇದು ಕೂಡ ಅದೆಲ್ಲ ಕಂಪ್ಲೀಟ್ಲಿ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಈ ರೀತಿ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದು ಆಯಿಲ್ ಹೀಟ್ ಆಗಿದೆ. ಸೊ ಫಸ್ಟ್ ಕಾಲಿಫ್ಲವರ್ನ ಹಾಕ್ತಾಯಿದ್ದೀನಿ. ಫಸ್ಟ್ ಕಾಲಿಫ್ಲವರ್ ಒಂದು 5 to 10 minutes ಲೈಟ್ ಫ್ರೈ ಆದರೆ ಸಾಕು, ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವ. ಅದಕ್ಕೋಸ್ಕರ ನಾನು ಯಾವುದೇ ವೆಜಿಟೇಬಲ್ಸ್ ಫಸ್ಟ್ ಮಾಡೋದು ಫಸ್ಟ್ ಕಾಲಿಫ್ಲವರ್ನ ಫಸ್ಟು ಆ ವೆಜಿಟೇಬಲ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ, ಯಾಕಂದರೆ ಆವಾಗಲೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಇದನ್ನ ಒಂದು 5 to 10 ನಿಮಿಷ ನಾವು ಫ್ರೈ ಮಾಡ್ಕೊಬೇಕು. ಸೊ ಈ ರೀತಿ ಮಾಡೋದ್ರಿಂದ ಸೊ ಅದು ಹಸಿ ಸ್ಮೆಲ್ ಎಲ್ಲ ಹೋಗಿ ಸ್ವಲ್ಪ ಲೈಟ್ ಫ್ರೈ ಆದಾಗ ತಿನ್ನೋಕ್ಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಕೂಡ ಈ ರೀತಿಯೇ ಈ ಟಿಪ್ನ ಡೆಫಿನೆಟ್ಲಿ ಫಾಲೋ ಮಾಡಿ. ಸೊ ಇವಾಗ ಇದನ್ನು ನಾನು ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಹಿಡಿಸ್ತಾ ಇದ್ದೀನಿ. ಮತ್ತು ಇವಾಗ ಅದೇ ಬೌಲ್ಗೆ ನಾವು ರುಬ್ಬಿಟ್ಟುವಂತಹ ಮಸಾಲೆನ ಹಾಕ್ಕೊಬೇಕು. ಸೊ ಈ ಮಸಾಲೆನ ಹಾಕಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡೋಣ. ಸೊ ಈ ರೀತಿ ಮಾಡೋದ್ರಿಂದ ಕೊಬ್ಬರಿದು, ಈರುಳ್ಳಿ, ಟೊಮೊಟೊ ಇವೆಲ್ಲ ಹಸಿ ಸ್ಮೆಲ್ ಹೋದರೆ ಆವಾಗೆ ಮಸಾಲೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಆವಾಗ ನಾವು ವೆಜಿಟೇಬಲ್ಸ್ ಏನೇ ಆ್ಯಡ್ ಮಾಡಿದ್ರು ತುಂಬ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಸಾಲೆ ಅನ್ನೋದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಸೊ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಅರಿಶಿನ ಹಾಕಿದ್ಮೇಲೆ ಇದಕ್ಕೆ 2 to 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಖಾರನ ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಮಸಾಲದಲ್ಲಿ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿರ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಚಿಲ್ಲಿ ಪೌಡರ್ ಹಾಕ್ಕೊಬೇಕಾದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಖಾರ ಜಾಸ್ತಿ ಆದರೆ ಮತ್ತು ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಇಲ್ಲಿ ಖಾರನ ಕಮ್ಮಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಇವೆಲ್ಲ ಹಾಕಿ ಚೆನ್ನಾಗಿ ಒಂದು 5 minutes ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೊರಟೋಗ್ಬಿಡುತ್ತೆ. ಆವಾಗ ನಾವು ಇದಕ್ಕೆ ಕಾಲಿಫ್ಲವರ್ನ ಮಿಕ್ಸ್ ಮಾಡ್ಕೊಬೋದು. ಸೊ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಮತ್ತು ಈ ಕಾಲಿಫ್ಲವರ್ ಮಸಾಲ ಕರಿ ಯಾವುದಕ್ಕೆ ಚೆನ್ನಾಗಿರುತ್ತೆ ಅಂತಂದರೆ ನಮಗೆ ಎಸ್ಪೆಷಲಿ ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಪೂರಿ, ಪರೋಟ ಮತ್ತು ಚಪಾತಿಗೆ ಈ 3 ಡಿಶಸಲ್ಲಿ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಮಸಾಲ ಕರಿ ಅಂತೂ ತುಂಬಾ ಫ್ರೈ ಆಗ್ತಾಯಿದೆ ಆಲ್ರೆಡಿ. ಮತ್ತು ನೋಡಿದ್ರೆ ಈ ರೀತಿ ಎಣ್ಣೆ ಆದಮೇಲೆ ಬಂದಮೇಲೆ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು. ಸೊ ಇದನ್ನು ಹಾಕಿದ ಮೇಲೆ ನಾವು ಆಲ್ರೆಡಿ ಫ್ರೈ ಮಾಡಿರುವಂತಹ ಕಾಲಿಫ್ಲವರ್ನ ಇದಕ್ಕೆ ಹಾಕ್ಕೊಬೇಕು. ಸೊ ಆವಾಗ ಹಾಕಿದಾಗ ಏನಾಗುತ್ತೆ, ಅದರಲ್ಲಿರೋ ಮಸಾಲ ಎಲ್ಲ ಕಾಲಿಫ್ಲವರ್ಗೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಜಾಸ್ತಿ ನೀರನ್ನು ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ಕರಿ ಗಟ್ಟಿಯಾಗಿದ್ದೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ವಾಟರ್ ಅನ್ನೋದನ್ನ ಆ್ಯಡ್ ಮಾಡ್ತಾಯಿಲ್ಲ. ಸೊ ನೀವು ಅಷ್ಟೇ ವಾಟರ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಇವಾಗ ನಾವು ಆಲ್ರೆಡಿ ಫ್ರೈ ಮಾಡಿರೋಂತಹ
ಕಾಲಿಫ್ಲವರ್ನ ಹಾಕೊಳ್ಳೋಣ. ಸೊ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಹಾಗೆ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಬೇಕು. ಮತ್ತು ಯಾವುದೇ ನಾವು ಮಸಾಲ ಕರಿ ಮಾಡಬೇಕಾದ್ರೆ ವಾಟರ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಅನ್ನೋದು ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮಸಾಲ ಕರಿಗೆ ವಾಟರ್ನ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಂಡು ತಿಕ್ಕಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇದನ್ನಂತೂ ರೈಸ್ಗಿಂತ ಚಪಾತಿ, ಪರೋಟ, ಅಲ್ಲಿ ಪೂರಿ ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಡೆಫಿನೆಟ್ಲಿ ಈ ರೀತಿ ಕರಿ ಮಾಡ್ಕೊಂಡು ನೋಡಿ. ಇದು ತುಂಬಾ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ, ಬೇಗನೆ ಫಟಾಫಟ್ ಅಂತ ಮಾಡ್ಕೊಬೋದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಸೊ ಇವಾಗ ನಾನು ಇದಕ್ಕೆ 1.5 ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಆ ವಾಟರ್ ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್ ನಾವು ಇದನ್ನ ಬಾಯ್ಲ್ ಮಾಡಿ ಸಾಕು. ಯಾಕಂದರೆ ಕಾಲಿಫ್ಲವರ್ ಆಲ್ರೆಡಿ ನಾವು ಫ್ರೈ ಮಾಡಿದ್ವಿ ಮತ್ತು ಅದಕ್ಕೂ ಮುಂಚೆ ಒಂದು ಸತಿ 10 ನಿಮಿಷ ಬಾಯ್ಲ್ ಕೂಡ ಮಾಡಿದ್ವಿ. ಅದಕ್ಕೋಸ್ಕರ ಜಾಸ್ತಿ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಬೇಗನೆ ಬೆಂದೋಗ್ಬಿಡುತ್ತೆ ಇದು. ಸೊ ಅದಕ್ಕೆ ನಾನಿಲ್ಲಿ ಜಾಸ್ತಿ ಹೊತ್ತು ಕುಕ್ ಮಾಡೋಕ್ಕೆ ಬಿಡಲ್ಲ. ಸೊ ಇವಾಗ ಇದನ್ನ ಪ್ಲೇಟ್ ಇಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಸಾಕು, ಬೇಗನೆ ಕುಕ್ ಆಗಿಬಿಡುತ್ತೆ ಮತ್ತು ನಮ್ಮ ಕಾಲಿಫ್ಲವರ್ ಮಸಾಲ ಕರಿ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಇದಕ್ಕೆ ನೋಡ್ಕೊಳ್ಳಿ ಉಪ್ಪು ಸರಿಯಾಗಿದೆಯಾ ಅಂತ ಇನ್ನೊಂದು ಸತಿ ಟೇಸ್ಟ್ ಮಾಡಿಬಿಟ್ಟು. ಸೊ ಉಪ್ಪೆಲ್ಲ ಕರೆಕ್ಟಾಗಿದ್ದರೆ ಒಂದು ಪ್ಲೇಟ್ ಬಿಟ್ಟು ಒಂದು 5 to 10 ಮಿನಿಟ್ಸ್ ಕ್ಲೋಸ್ ಮಾಡಿದ್ರೆ ನಮ್ಮ ಮಸಾಲ ಕರಿ ಅಂತೂ ಬೇಗನೆ ರೆಡಿ ಆಗಿಬಿಡುತ್ತೆ. ನೋಡಿದ್ರೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಟೇಸ್ಟ್ ಆಲ್ರೆಡಿ ಸ್ಮೆಲ್ಗೆ ಇಷ್ಟು ಚೆನ್ನಾಗಿದೆ ಅಂದರೆ ಮಾಡ್ಕೊಂಡಿನಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಸೊ ನೀವು ಕೂಡ ಮಿಸ್ ಮಾಡದೆ ಮಾಡ್ಕೊತೀನಿ. ಸೊ ನಮ್ಮ ಕಾಲಿಫ್ಲವರ್ ಮಸಾಲ ಕರಿ ರೆಡಿ ಆಗಿಬಿಟ್ಟಿದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಸ್ಮೆಲ್ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ. ನನಗಂತೂ ಯಾವಾಗ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ. ನಮ್ಮ ಕಾಲಿಫ್ಲವರ್ ಕರಿ ಮಸಾಲ ಕರಿ ಅಂತ ಆಲ್ಮೋಸ್ಟ್ ರೆಡಿ ಆಗೋಗಿದೆ. ಸೊ ಇದನ್ನು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿದೆ. ಸೊ ಇವತ್ತು ನಮ್ಮ ಮನೇಲಿ ಮಸಾಲ ಕರಿ ಜೊತೆಗೆ ನಮ್ಮ ಪೂರಿ ಮಾಡಿದ್ದಾರೆ. ಸೊ ಪೂರಿ ಜೊತೆ ತಿಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ.